ಹೋಗಿದ್ಲು, ಬಾವಿಗೆ ಹರ್ಲಿಕ್ಕೆ ಹೋಗಿದ್ಲಂತೆ ಗೊತ್ತಾಯ್ತಾ. ಅಮ್ಮ ಹೇಳಿದ್ರು. ಎಷ್ಟು ಚಿಕ್ಕ ವಿಷಯಕ್ಕೆ ಮಕ್ಕಳು ಯಾವ ಥರ ಎಲ್ಲ ಡಿಸಿಷನ್ ತಗೊಳ್ತಾರೆ ನೋಡಿ ಅಂತ. ಹಾಯ್, ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೇನೆ. ಸೊ ನೀವು ಕೂಡ ನನ್ನ ಹಾಗೇನೆ ತುಂಬಾ ಚೆನ್ನಾಗಿರುವಿರಿ ಎನ್ನುವುದೇ ನನ್ನ ಭಾವನೆ. ಇಲ್ಲಿ ಆಶೀರ್ವಾದ ಬೇಡುತ್ತಾ, ಸೊ ಕಿರಿಯರಿಗೆ ನನ್ನ ಹಾರೈಕೆಗಳನ್ನು ತಿಳಿಸುತ್ತಾ ಈ ದಿನದ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ತಮ್ನೇನಲ್ಲಿ ನೀವು ನೋಡಿರ್ಬೋದು. ಸೊ ನಾನು ಹಾಕಿದ್ದೇನೆ ನೋಡಿ. ಸೊ ಕಳೆದು ಹೋಗಿರುವಂಥ ಕೊಡೆ ಹೇಗೆ ಮರಳಿ ಸಿಕ್ಕಿತು ಅಂತೇಳಿ. ಸೊ ಅದರ ಬಗ್ಗೆನೇ ನಾನಿಲ್ಲಿ ಮಾತನಾಡುವಂತ ಅಂದ್ಕೊಂಡಿದ್ದೇನೆ. ಏನಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಸಹ ಈ ಥರ ಘಟನೆಗಳು ನಡೆದಿರ್ಬೋದು. ಸೊ ಅದಕ್ಕೋಸ್ಕರ ನಾನು ಸಹ ನನ್ನ ಜೀವನದಲ್ಲಿ ನಡೆದಿರುವಂಥ ಘಟನೆಯನ್ನು ನಾನು ನಿಮ್ಮ ಜೊತೆ ಸಹ ಶೇರ್ ಮಾಡೋಣ ಅಂತೇಳಿ ಇಷ್ಟಪಡ್ತೇನೆ. ಏನಪ್ಪ ಆಯಿತು 2 ಕೊಡೆಗೆ ಅಂತ ಹೇಳಬೇಕಂತ ಹೇಳಿದರೆ, ನನ್ನ ಹಸ್ಬೆಂಡ್ 1 ವಾರದ ಹಿಂದೆ ನನಗೆ ಕೊಡೆ ತಂದು ಕೊಟ್ಟಿದ್ದರು ಗೊತ್ತಾಯ್ತಾ. ಸೊ ಅಂದರೆ ನನ್ನ ಹಸ್ಬೆಂಡ್ ಕ್ಲಿಯರಾಗಿ ನನಗೆ ಹೇಳಿದರು, ಇಲ್ಲಿ ನೋಡಿ ಮಾವಿನ ಗಿಡದಲ್ಲಿ ಹೂ ಬಿಟ್ಟಿದೆ ಗೊತ್ತಾಯ್ತಾ, ಚೆನ್ನಾಗಿದೆಯಾ? ಓಕೆ. ನಾನು ನಮ್ಮ ಮನೆಯಲ್ಲಿ ದೊಡ್ಡ ಕೊಡೆ ಇತ್ತು ಗೊತ್ತಾಯ್ತಾ, ಕಪ್ಪು ಕಲರಿದು ದೊಡ್ಡ ಕೊಡೆ ಇತ್ತು. ಸೊ ನಾನು ಹೇಳಿದೆ, ಇಲ್ಲ ನನಗೆ ಈ ದೊಡ್ಡ ಕೊಡೆಯನ್ನು ಬ್ಯಾಗಲ್ಲೆಲ್ಲ ಇಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ನನಗೊಂದು ಚಿಕ್ಕ ಕೊಡೆ ಬೇಕು ಅಂತ ನಾನು ಹೇಳಿದ್ದೆ. ಹಾಗೆ ಪಾಪ 1 ವಾರದ ಹಿಂದೆ ಅಷ್ಟೇ ನನಗೆ ಒಂದು ಕೊಡೆಯನ್ನು ತಂದು ಕೊಟ್ಟಿದ್ರು ಗೊತ್ತಾಯ್ತಾ. ಯಾವ ಕೊಡೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಮತ್ತು ಅದು ಒಂಥರ ಕಾಮಿಡಿ ಇದೆ. ನನ್ನ ಈ ಘಟನೆ ನೆನೆಸಿದ್ರು ಉಂಟಲ್ಲ, ನಿಮಗೆ ಸಹ ನಗು ಬರುತ್ತೆ. ಯಾಕೆ ಅಂತ ನಾನು ಹೇಳ್ತೇನೆ ಗೊತ್ತಾಯ್ತಾ. ವೆಯ್ಟ್, ನಾನು ಹೇಳಿದ್ದೆ ಅಲ್ವಾ, ನನ್ನ ಹಸ್ಬೆಂಡ್ ನನಗೆ ಒಂದು ಕೊಡೆ ತಂದು ಕೊಟ್ಟಿದ್ರು ಅಂತ. ಸೊ ನೋಡಿ, ಇದೇ ಕೊಡೆ ಗೊತ್ತಾಯ್ತಾ. ಇದು ಯಾವ ಕಲರ್ ಇದೆ ಹೇಳಿ ಅಂತೆ. ಒಂಥರ ಪರ್ಪಲ್ ಕಲರ್ ಇದೆ, ಕರೆಕ್ಟ್ ಅಲ್ಲ? ಪರ್ಪಲ್ ಒಂಥರ ಸ್ಕೈ ಬ್ಲೂ, ಲೈಟ್ ಸ್ಕೈ ಬ್ಲೂ ಕಲರ್ ಇದೆ, ಕರೆಕ್ಟ್ ಅಲ್ಲ? ಸೊ ಏನಂತ ಹೇಳಿದರೆ, ಆ ಹಸ್ಬೆಂಡ್ ಕೊಡೆ ತಂದಾಗ ಹೇಳಿದರು, ಇದು ತುಂಬ ಒಳ್ಳೆ ಕ್ವಾಲಿಟಿದು ಕೊಡೆ, ಮತ್ತು ಎಂತ 350 ರೂಪಾಯಿ ದುಡ್ಡು ಕೊಟ್ಟಿದ್ದೇನೆ. ಅಂದರೆ ನಾನು ಹೇಳಿದ್ನಲ್ಲ, ನನಗೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಲಿಕ್ಕೆ ಕೊಡೆ ಬೇಕು ಅಂತ, ಅದಕ್ಕೋಸ್ಕರ ಅವರು ಕ್ಲಿಯರಾಗಿ ಹೇಳಿದರು ನನಗೆ, ಒಳ್ಳೆ ಕ್ವಾಲಿಟಿದು ಕೊಡೆಯನ್ನು ನಾನು ತಂದಿದ್ದೇನೆ. ಏನಂದರೆ ಇದರದ್ದು ಬಟ್ಟೆ ಎಲ್ಲ ಒಳ್ಳೆ ಇದೆ. ಸೊ 350 ರೂಪಾಯಿ ಕೊಟ್ಟಿದ್ದೇನೆ, ನೀನು ಹೇಳಿದ್ದಿ ಅಂತೇಳಿ ತಂದದ್ದು ಅಂತ ಹೇಳಿದರು. ನಾನು ಅವಾಗಲೇ ಆನ್ ದಿ ಸ್ಪಾಟ್ ಕೇಳಿದೆ, ಏನು ಈ ಕಲರ್ ತಂದಿದ್ದೀರಿ ಅಂತೇಳಿ. ಬೇರೆಲ್ಲ ಕಲರ್ ಇರಲಿಲ್ಲ, 3 ಕಲರ್ ಇತ್ತು, ಒಂದು ಆರೆಂಜ್, ಬ್ಲ್ಯಾಕ್ ಮತ್ತು ಇದು. ಅದಕ್ಕೆ ಇದು ಇಷ್ಟ ಆಯಿತು, ಅದಕ್ಕೆ ಇದು ತಂದಿದ್ದೇನೆ ಅಂತ ಹೇಳಿದರು. ಓಕೆ, ನನಗೂ ಖುಷಿ ಆಯಿತು. ನಾನು 1 ವಾರ ಹಾಗೆಯೇ ಇಟ್ಟಿದ್ದೆ, ಕಪ್ಪು ಕೊಡೆಯನ್ನೇ ಬಳಸ್ತಾ ಇದ್ದೆ. ನೆಕ್ಸ್ಟ್ ಏನಂತ ಹೇಳಿದರೆ, 1 ವಾರ ಯೂಸ್ ಮಾಡಿದ 1 ವಾರ ಹೊಸತು ಕೊಡೆ ಹಾಗೇನೆ ಇಟ್ಕೊಂಡಿದ್ದೆ. ಇಟ್ಟ ನಂತರ ನೆಕ್ಸ್ಟ್ ಈ ಕೊಡೆಯನ್ನು ಯೂಸ್ ಮಾಡಿದೆ. 1-2 ಸಲ ಶಾಲೆಗೆಲ್ಲ ಕೊಂಡೋಗಿದೆ ಮಗುವನ್ನು ಬಿಟ್ಟು ಬರಲಿಕ್ಕೆ. ಆಮೇಲೆ ಏನಾಯ್ತು ಅಂತ ಹೇಳಿದರೆ, ಒಂದು ದಿನ ನಾನು ಹೇಳಿದ್ನಲ್ಲ, ಒಂದು ದಿನ ಸೋಮವಾರ ನಾನು ಇಲ್ಲಿ ಸೋಮನಾಥ ದೇವಸ್ಥಾನಕ್ಕೆ ಹೋಗ್ತಿದ್ದೇನೆ ಅಂತ. ಆ ದಿನ ನಾನು ಮಗುವನ್ನು ಶಾಲೆಗೆ ಬಿಟ್ಟು ಸೋಮನಾಥ ದೇವಸ್ಥಾನಕ್ಕೆ ಹೋಗಿದ್ದಲ್ಲ. ಅಂಗನವಾಡಿಯಿಂದ ಹೊರಡುವಾಗ ಮಳೆ ಇತ್ತು ಗೊತ್ತಾಯ್ತಾ. ಸೊ ಹಾಗೆ ಮಳೆಗೆ ನಾನು ಹೆಲ್ಪರ್ ಹತ್ರ ಕೂಡ ಹೇಳಿದ್ದೆ, ಓಕೆ ಈಗ ಲೈಟಾಗಿ ಮಳೆ ಬರ್ತಿದೆ ಅಲ್ವಾ ಅಂತೇಳಿ. ಹಾಗೆ ನಾನು ಕೊಡೆ ಬಿಡಿಸಿಕೊಂಡೆ ಬಸ್ ಹತ್ರ ಹೋದೆ. ಬಸ್ಸಿಗೆ ಹತ್ತಿದೆ. ಚಿಕ್ಕ ಕೊಡೆ ಅಲ್ವಾ, ಹೊಸತು ಕೊಡೆ ಅಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಮಳೆ ಇತ್ತಲ್ಲ, ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತ ಹೇಳಿದರೆ, ಸೊ ಕೊಡೆಯನ್ನು ಬ್ಯಾಗ್ ಒಳಗೇನೆ ಇಟ್ಕೊಂಡೆ. ಆದರೆ ನಾನು ಅದಕ್ಕೆ ಪ್ಲಾಸ್ಟಿಕ್ ಇಟ್ಕೊಂಡು ಹೋಗಿರಲಿಲ್ಲ ಗೊತ್ತಾಯ್ತಾ. ಬ್ಯಾಗ್ ಒಳಗೇನೆ ಇಟ್ಕೊಂಡು ಹೋದೆ. ಬಸ್ಸಿನಲ್ಲೆಲ್ಲ ಸೈಡಿಂದೆಲ್ಲ ನೀರು ಬರುತ್ತೆ ಗೊತ್ತಲ್ಲ. ಮಂಗಳೂರಿದೇನು ಗ್ಲಾಸ್ ಇದಿರುವುದಿಲ್ಲ, ಲೋಕಲ್ ಬಸ್ಗಳೆಲ್ಲ ಗೊತ್ತಾಯ್ತಾ ಯಾವ ರೀತಿ ಇರುತ್ತೆ, ಎಲ್ಲ ನೀರೆಲ್ಲ ಬರ್ತಾ ಇರುತ್ತಲ್ಲ ಸೈಡಲ್ಲಿ. ಹಾಗೆ ಬಟ್ಟೆ ಹಾಕಿದ್ರು. ಆಗ ನಾನು ಸ್ವಲ್ಪ ಬಸ್ಸಿನಲ್ಲಿ ಸ್ವಲ್ಪ ಹತ್ತಿ ಹೋದ ನಂತರ ಹೇಳಿದೆ ಕಂಡಕ್ಟರ್ ಹತ್ರ, ಇದು ಏನು ಮಳೆ ನಿಂತಿದೆ ಅಲ್ಲ, ಇದು ಬಾಗಿಲು ತೆಗೀರಿ ಅಂತ. ಸೊ ಅವಾಗಲೂ ನಾನು ಕೊಡೆ ಎಲ್ಲ ನೋಡಿದ್ದೆ ಗೊತ್ತಾಯ್ತಲ್ಲ, ಹೊಸ ಕೊಡೆ ಎಲ್ಲ ಗಡಿ ನೋಡ್ತೇವಲ್ಲ, ಆ ರೀತಿ ನೋಡಿದೆ. ಓಕೆ, ನಾನು ಹೋಗಿ ಅದೇ ಹೇಳಿದ್ನಲ್ಲ, ಒಂದು ಬಸ್ಸಲ್ಲಿ ಹೋಗಿ ಅದು ಟೆಂಪಲ್ ಹತ್ರ ಹೋಗಲಿಲ್ಲ ಅದು ಬಸ್, ಮತ್ತು ಅದರಿಂದ ಇಳಿದು ಇನ್ನೊಂದು ಬಸ್ಸಲ್ಲಿ ಹೋದೆ ನಾನು. ಹಾಗೆ ಮತ್ತೆ ಅಲ್ಲಿಂದ ನಡ್ಕೊಂಡು ಆ ರೀತಿ ದೇವಸ್ಥಾನಕ್ಕೆ ಹೋದೆ. ಹೋಗುವಾಗ ಫುಲ್ ನಾನು ಕಂಪ್ಲೀಟಾಗಿ ಕೊಡೆ ತೆಗೆದೇ ಇರಲಿಲ್ಲ ಬ್ಯಾಗಿಂದ ಗೊತ್ತಾಯ್ತಾ. ನೆಕ್ಸ್ಟ್ ಟೆಂಪಲ್ ಸುತ್ತಿ ರಿಟರ್ನ್ ಬಂದೆ. ಆವಾಗಲೂ ಬಿಸಿಲಿತ್ತು, ಆವಾಗಲೂ ನಾನು ಕೊಡೆ ಯೂಸೇ ಮಾಡಲಿಲ್ಲ ಗೊತ್ತಾಯ್ತಾ. ನೆಕ್ಸ್ಟ್ ಹಾಗೆಯೇ 1 ಗಂಟೆ ಹೊತ್ತು ನಾನು 10ವರೆಗೆ ಹೊರಟಿದ್ದೆ. 10ವರೆ ನಂತರ ನಾನು
ನೆಕ್ಸ್ಟ್ 1 ಗಂಟೆ ಒಳಗೆ ನಾನು ಅಂಗನವಾಡಿಗೆ ರಿಟರ್ನ್ ಬರಬೇಕು. ಯಾಕಂದರೆ 1 ಗಂಟೆ ತನಕ ಮಾತ್ರ ಅಂಗನವಾಡಿಯಲ್ಲಿ ಮಕ್ಕಳನ್ನು ಇಟ್ಕೊಳ್ಳೋದು, ಗೊತ್ತಾಯ್ತಾ. ನಿಜವಾಗಿ 3:30 ಗಂಟೆ ತನಕ ಇಟ್ಕೊಳ್ಬೇಕು ಮಕ್ಕಳನ್ನು. ಬೇರೆ ಮಕ್ಕಳನ್ನೆಲ್ಲ ಬಿಡದ ಕಾರಣ ಮಧ್ಯಾಹ್ನ ಮೇಲೆ ಮಕ್ಕಳು ಮಲಗಿದ್ರೆ ಮಾತ್ರ ಇಟ್ಕೊಳ್ತಾರಂತೆ, ಇಲ್ಲದ್ರೆ ಇಟ್ಕೊಳ್ಳೋದಿಲ್ಲ ಅಂತ ಏನೋ ಹೇಳಿದರು ಅವರು. ಹಾಗೆ ನಾನು 1 ಗಂಟೆಗೆ ಕ್ಲಿಯರಾಗಿ ಅಂಗನವಾಡಿಗೆ ಬರಬೇಕಿತ್ತಲ್ಲ, ಹಾಗೆ ನಾನು 1 ಗಂಟೆ ಹೊತ್ತಿಗೆ ಬಂದೆ. ಬಸ್ಸಿನಲ್ಲಿ ಬಂದು ಇಳಿದು ಅಂಗನವಾಡಿಗೆ ಬಂದೆ. ನನಗೆ ಈ ಕೊಡೆದು ನೆನಪಿಲ್ಲ ಅಷ್ಟು, ಗೊತ್ತಾಯ್ತಾ. ಸೊ ಇಳಿದು ನೆಕ್ಸ್ಟ್ ಮಗು ಇದು ಬ್ಯಾಗ್, ನನ್ನ ಬ್ಯಾಗ್, ಮಗುವನ್ನು ಎತ್ತಿಕೊಂಡು ಬಂದೆ ನಾನು. ಅವಾಗ ಮಳೆ ಇರಲಿಲ್ಲ, ಕೊಡೆ ಬಿಡಿಸ್ಲಿಲ್ಲಲ್ಲ, ಹಾಗೆ ನನಗೂ ಕೊಡೆ ಬ್ಯಾಗಲ್ಲಿ ಇದೆ ಅಂತ ಅದೇ ತಲೆಯಲ್ಲಿ, ಗೊತ್ತಾಯ್ತಾ. ಹಾಗೆ ನಾನು ಬಂದ ನಂತರ ಬ್ಯಾಗನ್ನು ಇಟ್ಟಿದ್ದೇನೆ, ಗೊತ್ತಾಯ್ತಾ. ಬ್ಯಾಗ್ ಇಟ್ಟ ನಂತರ ಏನಾಗಿದೆ, ಮಗು ಅನಿಸುತ್ತೆ, ಗೊತ್ತಿಲ್ಲ ನನಗೆ, ಮಗುವೇ ಆಗಿರ್ಬೋದು. ಸೊ ಮಗು ಏನು ಮಾಡಿದಾನಂತ ಹೇಳಿದರೆ, ಇದು ಕೊಡೆಯನ್ನು ತೆಗೆದು ಇಟ್ಟಿದ್ದಾನೆ, ಗೊತ್ತಾಯ್ತಾ. ಸೊ ನಾನು ಮರುದಿನ ಶಾಲೆಗೆ ಮಗುವನ್ನು ಬಿಡುವಾಗ ಬ್ಯಾಗಲ್ಲಿ ನೋಡ್ತೇನೆ, ಕೊಡೆ ಇರಲಿಲ್ಲ, ಗೊತ್ತಾಯ್ತಾ. ಕೊಡೆ ಏನಾಯಿತು ಅಂತ ತುಂಬಾ ಯೋಚಿಸಿದೆ. ಕಣ್ಣು ತುರಿಸ್ತಿದೆ, ಏನಂತ ಗೊತ್ತಿಲ್ಲ. ಕಣ್ಣು ತುರಿಸಿದ್ರೆ ಏನರ್ಥ, ನೆಂಟರು ಬರ್ತಾರಂತವ ಗೊತ್ತಿಲ್ಲ, ಏನೋ ಹೇಳ್ತಾರಲ್ಲ ಹಳ್ಳಿಯಲ್ಲಿ, ಕಣ್ಣೆಲ್ಲ ಬಡಿದ್ರೆ, ಕಣ್ಣು ತುರಿಸಿದ್ರೆ ಎಲ್ಲ ನೆಂಟರು ಬರ್ತಾರಂತೇಳಿ. ಹಾಗೆ ಓಕೆ, ಕೊಡೆ ಇರಲಿಲ್ಲ. ನೆಕ್ಸ್ಟ್ ನಾನು ಅಂಗನವಾಡಿ ಟೀಚರಿಗೆ ಕಾಲ್ ಮಾಡಿದ್ದೆ, ಗೊತ್ತಾಯ್ತಾ. ನಾನು ಅಂಗನವಾಡಿಯಲ್ಲಿ ಏನಾದರೂ ಕೊಡೆ ಬಿಟ್ಟಿದ್ದೇನಾ ಅಂತೇಳಿ ಕಾಲ್ ಮಾಡಿದೆ. ಅವ್ರು ಹೇಳಿದ್ರು ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಹೆಲ್ಪರಿಗೆ ಕಾಲ್ ಮಾಡಿ ಕೇಳಿ ಅಂತ ಹೇಳಿದರು. ಆಯಿತು, ನಾನು ಎಲ್ಲ ಅಂಗನವಾಡಿಗೆ ಹೋಗ್ತೇನಲ್ಲ, ಆಗಲೇ ಹೆಲ್ಪರ್ ಹತ್ರ ಕೇಳ್ತೇನೆ ಅಂತ ಹೇಳಿದೆ. ಸೊ ಹಾಗೆ ನಾನು ಶಾಲೆಗೆ ಹೋದೆ, ಮಗುವನ್ನು ಕರ್ಕೊಂಡು. ನೆಕ್ಸ್ಟ್ ಹೆಲ್ಪರ್ ಹತ್ರ ಕೇಳಿದೆ, ಸೊ ಹೀಗೆ ನಾನು ಕೊಡೆ ಏನಾದರೂ ಬಿಟ್ಟು ಹೋಗಿದ್ದಾನೆ. ಇಲ್ಲ ನಮಗೇನು ಸಿಗಲಿಲ್ಲ ಕೊಡೆ ಅಂತ ಹೇಳಿದರು. ನನಗೆ ಬೇಜಾರಾಯಿತು, ಬಟ್ ನಾನು ಓಕೆ ಅಂತ ಹೇಳಿದೆ, ಗೊತ್ತಾಯ್ತಾ. ನಾರ್ಮಲಾಗಿ ಬೇಜಾರಾಗುತ್ತಲ್ಲ, ನನಗೆ ಟೆನ್ಷನ್ ಯಾಕೆ ಗೊತ್ತಾ. 1 ವಾರದ ಹಿಂದೆ ಅಷ್ಟೇ ನನ್ನ ಹಸ್ಬೆಂಡ್ ತೆಗೆದು ಕೊಟ್ಟ ಕೊಡೆ, ಗೊತ್ತಾಯ್ತಾ. ಕೊಡೆ ಇಲ್ಲ ಅಂತ ಹೇಳಿದರೆ ಏನರ್ಥ, ಗೊತ್ತಾಯ್ತಾ. ನನಗೆ ಮತ್ತು ಫುಲ್ಲು ಯೋಚಿಸಿದೆ, ಗೊತ್ತಾಯ್ತಾ. ಮತ್ತು ಅಲ್ಲಿಂದ ಮಗುವನ್ನು ಶಾಲೆಗೆ ಬಿಟ್ಟು ಸೀದಾ ಬಂದೆ, ಫುಲ್ಲು ಟೆನ್ಷನ್, ಮನೆಯಲ್ಲಿ ಫುಲ್ ಯೋಚಿಸಿದೆ. ಇಡೀ ದೇವರಿಗೆಲ್ಲ ಬೇಡಿಕೊಂಡೆ, ದೇವರೇ ನನ್ನ ಕೊಡೆ ಯಾರಿಗಾದರೂ ಸಿಕ್ಕಿದ್ರೆ ಅವರು ನನಗೇನೆ ರಿಟರ್ನ್ ತಂದು ಕೊಡಿ. ಯಾರಾದರೂ ರಿಟರ್ನ್ ತಂದು ಕೊಡ್ತಾರ, ಇಲ್ಲಲ್ಲ. ಆದರೂ ಸಹ ನಾನು ಆ ಥರ ಎಲ್ಲ ಯೋಚಿಸಿ ಎಲ್ಲ ತುಂಬ ಬೇಡಿದೆ, ಗೊತ್ತಾಯ್ತಾ. ಸೊ ದೇವರು ತುಂಬ ಬೇಡಿದ್ದೇನೆ, ದೇವರ ಹತ್ರನೇ ತುಂಬಾ ಬೇಡಿದ್ದೇನೆ ನಾನು, ತುಂಬ ಅಂದರೆ ತುಂಬ ಬೇಡಿದ್ದೇನೆ. ಸೊ ನನ್ನ ಕೊಡೆ ನನಗೆ ರಿಟರ್ನ್ ಸಿಗಲಿ, ದೇವರೇ ರಿಟರ್ನ್ ಸಿಗಲಿ ಅಂತ ಹೇಳಿ. ಮತ್ತು ಏನು ಮಾಡೋದು, ಫುಲ್ಲು ಟೆನ್ಷನ್ ಆಯಿತು. ಟೆನ್ಷನ್ ಅಂತ ಹೇಳಿದರೆ 1 ವಾರದ ಹಿಂದೆ ಅಷ್ಟೇ ನನಗೆ ನನ್ನ ಹಸ್ಬೆಂಡ್ ತೆಗೆದು ಕೊಟ್ಟದಲ್ವ ಕೊಡೆ. ಆವಾಗಲೇ ಇಲ್ಲ ಅಂತ ಹೇಳಿದ್ರೆ ನನಗೆ ಏನು ಹೇಳ್ಬೋದು, ಅದು ಸಹ ಕ್ಲಿಯರಾಗಿ ಹೇಳಿದ್ದಾರೆ ನನಗೆ, ಕಿವಿಗೆ ಕೇಳುವ ಹಾಗೆ. ಇದು ಒಳ್ಳೆ ಕ್ವಾಲಿಟಿದು ಕೊಡೆ, ನಿಮಗೋಸ್ಕರ ತಂದದ್ದು, ಜಾಸ್ತಿ ರೇಟ್ ಇದು, 100 ರೂಪಾಯಿದು ಕೊಡೆ ಇತ್ತು, ಆದರೂ ಸಹ ನಿಮಗೆ 350 ರೂಪಾಯಿದು ಕೊಡೆ ತಂದಿದ್ದೇನೆ ಅಂತೇಳಿ. ಅದೆಲ್ಲ ನನಗೆ ಒಂಥರ ಹೊಟ್ಟೆ ಒಳಗೆಲ್ಲ ಬೆಂಕಿ ಹಾಕಿದಾಗೆ ಆಗ್ತಿತ್ತು, ಗೊತ್ತಾಯ್ತಾ. ಅಷ್ಟು ಟೆನ್ಷನ್ ಆಯಿತು, ಗೊತ್ತಾಯ್ತಾ. ಈಗ ಇಲ್ಲ ಅಂತ ಯಾವ ಮುಖದಲ್ಲಿ ಹೇಳಿ ನಾನು, ಹೌದಿಲ್ಲ. ನಿಮ್ಗಾದ್ರೂ ಧೈರ್ಯ ಬರುತ್ತಾ, ಇಲ್ಲಲ್ಲ. ಹಾಗೆ ಯೋಚಿಸಿ ಎಂತಾಯ್ತು ಅಂತ ಹೇಳಿದರೆ, ನೆಕ್ಸ್ಟ್ ನಾನೊಂದು ಡಿಸೈಡ್, ನನಗೆ 500 ರೂಪಾಯಿ ಹಸ್ಬೆಂಡ್ ಖರ್ಚಿಗೆ ಅಂತ ಕೊಟ್ಟಿದ್ರು. ಅದೇ ಈ ಥರ ಹಾಲು ಅದು ಇದೆಲ್ಲ ಏನಾದರೂ ಖಾಲಿ ಆದರೆ ಸಡನ್ನಕ್ಕೆ ನನಗೆಲ್ಲ ತರಲಿಕ್ಕೆ ಅಂತೇಳಿ ಕೊಟ್ಟಿದ್ರು, ಗೊತ್ತಾಯ್ತಾ. ಸೊ ಅದೇ 500 ರೂಪಾಯಿ ಇಟ್ಕೊಂಡು ಈಗ ಏನು ಮಾಡೋದು, ಒಂದು ಕೊಡೆ. ನನಗೆ ನಿಜ ಹೇಳ್ಬೇಕಂದ್ರೆ ಕೊಡೆದು ಕಲರ್ ನೆನಪಿಲ್ಲ, ಪ್ರಾಮಿಸ್ ಆಗಲಿ ಹೇಳ್ತೇನೆ, ನನಗೆ ಕೊಡೆದು ಕಲರ್ ನೆನಪೇ ಇಲ್ಲ. ನಾನು ಸ್ಕೈ ಬ್ಲೂ ಅಂತ ಅಂದ್ಕೊಂಡದ್ದು, ಗೊತ್ತಾ, ಲೈಟ್ ಸ್ಕೈ ಬ್ಲೂ ಅಂತ ಅಂದ್ಕೊಂಡಿದ್ದೆ, ಗೊತ್ತಾಯ್ತಾ. ಕಲರ್ಸ್ ನೆನಪಿಲ್ಲ. ಈ ವಿಡಿಯೋದಲ್ಲೆಲ್ಲ ಹುಡುಕಿದೆ ನಾನು, ಸ್ವಲ್ಪ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡಿದ್ದೆ ಅಲ್ಲ, ಅದರಲ್ಲಿ ಏನಾದರೂ ಮಗುವನ್ನು ಇಟ್ಕೊಂಡು ಬರೋ ಕೊಡೆನೇನು, ಆ ಕೊಡೆ ನಾನು ಯೂಸೇ ಮಾಡಲಿಲ್ಲ, ಹೇಳಿದ್ನಲ್ಲ ನಾನು ಕಡಿಮೆ ಯೂಸ್ ಮಾಡಿದ್ದು ಅಂತೇಳಿ. ಒಂದೇ ಒಂದು ಫೋಟೋ ಇಲ್ಲ, ಗೊತ್ತಾಯ್ತು ಕೊಡೆದು. ಯಾವ ಕಲರ್ ಅಂತಲ್ಲ ನೆನಪೇ ಇಲ್ಲ ನನಗೆ, ಗೊತ್ತಾಯ್ತಾ. ನಾನಂತೂ ಫುಲ್ ತಲೆಲ್ಲ ಕೆಟ್ಟೋಯ್ತು, ಜಿಡ್ಡಿಡ್ದೋಯ್ತು ನನಗೆ, ಗೊತ್ತಾಯ್ತಾ. ನೆಕ್ಸ್ಟ್ ಅದೇ 500 ರೂಪಾಯಿನ ಇಟ್ಕೊಂಡು ಸೀದಾ ಪೇಟೆಗೆ ಹೋದೆ, ಗೊತ್ತಾಯ್ತಾ. ನಾನು ಕೊಡೆ ತರುವ ಅಂತೇಳಿ, ಯಾಕೆಂದರೆ ಹಸ್ಬೆಂಡ್ ಎಲ್ಲಿಗಾದರೂ ಹೋಗುವಾಗ ಕೊಡೆ ಹಿಡ್ಕೊ ಅಂತ ಹೇಳುವಾಗ ಈ ಕೊಡೆಯನ್ನೇ ಬಿಡಿಸ್ಬೇಕಾಗುತ್ತೆ. ಅವಾಗ ಏನು ಮಾಡೋದು, ಗೊತ್ತಾಯ್ತಾ. ಎಂತ ಮಾಡೋದು ಯೋಚಿಸಿ ಸೀದಾ ಹೋದೆ ಪೇಟೆಗೆ. ಮಗುವನ್ನು ಶಾಲೆಗೆ ಬಿಟ್ಟು ಹೋದ್ಮೇಲೆ ಪೇಟೆಗೆ ಹೋಗಿ 4-5 ಅಂಗಡಿ ಹುಡುಕಿದೆ, ಸ್ಕೈ ಬ್ಲೂ ಲೈಟ್ ಕಲರ್. ಎಲ್ಲರ ಹತ್ರ ಹೇಳಿದೆ, ನನಗೆ ಸ್ಕೈ ಬ್ಲೂ ತುಂಬ ಕಲರ್ ಇತ್ತು, ಒಬ್ಬರು 24 ಕಲರ್ಸ ತೋರಿಸಿದ್ರು ನನಗೆ. ಅದರಲ್ಲಿ ಲೈಟ್ ಸ್ಕೈ ಬ್ಲೂ ಅಂತಲೇ ನೆನಪು ತಲೆಯಲ್ಲಿ ಕೊಡೆದ್ದು, ಗೊತ್ತಾಯ್ತಾ. ಅವ್ರು ಹೇಳಿದ್ರು ಇದರಲ್ಲಿ ಇರುವುದೇ 24 ಕಲರ್, ಇನ್ಯಾವ ಕಲರ್ ತೋರಿಸ್ಬೇಕು ಅಂತ ಹೇಳಿದರು ನನಗೆ ಲೈಟ್ ಸ್ಕೈ ಬ್ಲೂವೇ ಬೇಕು ಅಂತ ಹೇಳಿದೆ. ನಂಗೆ ಗೊತ್ತಿರಲಿಲ್ಲ ಯಾವ ಕಲರ್ ಅಂತ, ನೆನಪಿಲ್ಲ, ಗೊತ್ತಾಯ್ತಾ. ಸೊ
ಸೊ ಹಾಗೆ 4-5 ಶಾಪ್ ಹುಡುಕಿದೆ, ಮತ್ತು ಸೀದಾ ಮಂಗಳೂರಲ್ಲಿ ಒಂದು ಶಾಪಿಗೆ ಹೋದೆ. ಹೋಗಿ ಕೊನೆಗೆ ಡಿಸೈಡ್ ಮಾಡಿ ಒಂದು ಕೊಡೆ ತೊಗೊಂಡು ಬಂದೆ, ಗೊತ್ತಾಯ್ತಾ? ಅದು ಕಲರ್ ಯಾವುದು ಗೊತ್ತಾ? ನೋಡಿ, ನನ್ನ ಹಸ್ಬೆಂಡ್ ತಂದ ಕೊಡೆ ಯಾವುದು, ನಾನು ಸೆಲೆಕ್ಟ್ ಮಾಡಿಕೊಂಡು ತಂದ ಕೊಡೆ ಯಾವುದು ಅಂತ. ಇದು ಒಂಥರ ಲೈಟ್ ಗ್ರೀನ್, ಗೊತ್ತಾಯ್ತಾ? ಕಂಪ್ಲೀಟ್ ಡಿಫ್ರೆಂಟ್ ಕಲರ್, ಗೊತ್ತಾಯ್ತಾ? ಕಂಪ್ಲೀಟ್. ಸೊ ನಾನು ತರಲೇಬೇಕಲ್ಲ, ಎಷ್ಟಾದರೂ ತರಲೇಬೇಕು ಅಂತೇಳಿ ಇದು ಕೊಡೆಯನ್ನು ಹಿಡ್ಕೊಂಡು ಬಂದೆ, ಗೊತ್ತಾಯ್ತಾ? ಹಿಡ್ಕೊಂಡು ಬಂದೆ ಮನೆಗೆ. ಹಸ್ಬೆಂಡ್ ಬಂದರು, ಆದರೂ ನಾನು ಬಾಯೇ ತೆಗಿಲಿಲ್ಲ. ಕೊಡೆ ಕಳೆದೋಗಿದೆ ಅಥವಾ ನಾನು ಹೊಸತು ಕೊಡೆ ತಂದೆ ಏನಂದರೆ ಏನು ಹೇಳೇ ಇಲ್ಲ, ಸುಮ್ಮನಿದ್ದೇನೆ. ನನಗೆ ಕನ್ಫರ್ಮ್ ಇತ್ತು ಇದೇ ಕಲರ್ ಅಂತ, ಅಂದರೆ ನನಗೆ ಬಲವಾದ ನಂಬಿಕೆ, ಗೊತ್ತಾಯ್ತಾ? ಇದೇ ಕೊಡೆ ಅಂತೇಳಿ ನನಗೆ ಸಂಪೂರ್ಣವಾದ ನಂಬಿಕೆ, ಗೊತ್ತಾಯ್ತಾ? ಸೊ ಹಾಗೆಯೇ ಮತ್ತು ನಾನು ಸಹ ಯೋಚಿಸಿದೆ, ಎಲ್ಲಿಗಾದರೂ ಪೇಟೆಗೆ ಹೋಗುವಾಗ ಕೊಡೆ ಇಟ್ಕೊಳ್ಳಿಕ್ಕೆ ಹೇಳ್ತಾ, ಅದು ಬಿಡಿಸುವಾಗ ಹಸ್ಬೆಂಡಿಗೆ ಕನ್ಫರ್ಮ್ ಆಗಿ ಕಲರ್ ಗೊತ್ತಾಗ, ಯಾಕೆಂದರೆ 3 ಕಲರ್ ಇದ್ದದ್ದು, ಆ 3ರಲ್ಲಿ ಒಂದು ಸೆಲೆಕ್ಟ್ ಮಾಡಿ ನನಗೆ ತಂದದಲ್ವ ಕೊಡೆ. ಹಾಗೆ ಹಸ್ಬೆಂಡಿಗೆ ಕ್ಲಿಯರಾಗಿ ಗೊತ್ತಾಗೋದು. ನಾವು ಫುಲ್ ಹೆದರಿಕೆ. ಆದರೂ ಸಹ ನಾನು ರಾತ್ರಿ ಇಡೀ ಮಲಗಲಿಕ್ಕೆ ನಿದ್ದೆನೇ ಬರ್ತಿರ್ಲಿಲ್ಲ. ನಾನು ಇದೇ ದೇವ್ರ ಹತ್ರ ಬಿಡೋದು, ದೇವರೇ ನನ್ನ ಕೊಡೆ ಯಾರಾದರೂ ಕೊಂಡೋದವರಾದರೆ ಸೊ ಅದು ನನಗೆ ರಿಟರ್ನ್ ತಂದು ಕೊಡಲಿ, ಅಥವಾ ಎಲ್ಲಿಯಾದರೂ ಬಿದ್ದು ಸಿಗಲಿ ದೇವರೇ, ಅಂಗನವಾಡಿಯಲ್ಲಿ ಇರಲಿ ದೇವರೇ, ನನ್ನ ಮನೆಯಲ್ಲೇ ಇರಲಿ ಅಂತೇಳಿ ತುಂಬ ಬೇಡ್ತಾ ಇದ್ದೆ, ಗೊತ್ತಾಯ್ತಾ? ಕೊಡೆ ತಂದ ಮೇಲೆ ಕೂಡ ನಾನು ಬೇಡ್ತಾ ಇದ್ದೆ ಅದೇ ಕೊಡೆ ಸಿಗಲಿ ಅಂತ. ಅಂದರೆ ನನ್ನ ಹಸ್ಬೆಂಡ್ ಕ್ಲಿಯರಾಗಿ ಹೇಳಿದ್ರಲ್ಲ, ಇದು ಏನಂತ ಹೇಳಿದರೆ, ಇದು ನಾನು ಒಳ್ಳೆ ಕ್ವಾಲಿಟಿದು ತಂದದ್ದು, ಕಂಪೆನಿದು ಕೊಡೆ, ಅದರದ್ದು ಪ್ಲಾಸ್ಟಿಕ್ ಸಮೇತ ತೆಗೆದು, ಇದು ನೋಡಿ ಪ್ಲಾಸ್ಟಿಕ್ ಒಳಗಡೆನೇ ಇದೆ ಕೊಡೆ ಅಂತೆಲ್ಲ ಹೇಳಿದ್ರಲ್ಲ. ಅದೆಲ್ಲ ನನಗೆ ಕಿವಿಗೆ ಮತ್ತೆ ಚುಚ್ಚಿ ನನ್ನನ್ನು ಕೊಲ್ತಿತ್ತು, ಗೊತ್ತಾಯಿತು? ತುಂಬ ಟೆನ್ಷನ್ ಆಗಿತ್ತು. ಹಾಗೆ ಮತ್ತು ನಾನು ಒಂದು ದಿನ ಹಸ್ಬೆಂಡ್ ಡ್ಯೂಟಿಗೆ ಹೋದ್ರು, ಗೊತ್ತಾಯ್ತಾ? ಕುಂದಾಪುರಕ್ಕೆ ಡ್ಯೂಟಿಗೆ ಹೋಗಿದ್ದಾರೆ. ಅಂದರೆ ಕೆಲಸದ ನಿಮಿತ್ತ ದೂರ ಹೋಗ್ತಾರಲ್ಲ, ಹಾಗೆ ಹೋಗಿದ್ದಾರೆ ಕುಂದಾಪುರಕ್ಕೆ. ಅವತ್ತು ನನಗೆ ರಾತ್ರಿ ಹಸ್ಬೆಂಡ್ ಇರಲಿಲ್ಲ. ಆಗ ನಾನೇನು ಮಾಡೋದು, ಒಂದು 12 ನನಗೆ ನಿದ್ದೆ ಅಂದರೆ ಹಸ್ಬೆಂಡ್ ಇಲ್ಲದಿದ್ದರೆ ಹೆದರಿಕೆ ಆಗ್ತಾ ಇರುತ್ತೆ. ನನಗೆ ಸ್ವಲ್ಪ ಲೈಟಾಗಿ ಹೆದರಿಕೆ ಅನ್ನೋದು ಇರುತ್ತಲ್ವ, ನನಗೆ ಸತ್ತವ್ರದ್ದು ಅದು ಇದೆಲ್ಲ ಸ್ವಲ್ಪ ಹೆದರಿಕೆ ಜಾಸ್ತಿ. ನಿಮಗೆ ಸಹ ಇರುತ್ತಾ? ನನಗೆ ಸತ್ತವ್ರದ್ದು ಜಾಸ್ತಿ ಇದೆ, ಮನುಷ್ಯರದ್ದು ಹೆದರಿಕೆ ಇದೆ, ಅಂದರೆ ಬಾಗಿಲೆಲ್ಲ ಹಾಕಿರ್ತೇವಲ್ಲ, ಬಟ್ ಸತ್ತವ್ರದ್ದು ತುಂಬ ಹೆದರಿಕೆ ರಾತ್ರಿ ಎಲ್ಲ. ಹಾಗೆ ನಾನು 12 ಗಂಟೆಗೆ ನಾನು ಅದೇ ಕೊಡೆದು ಚಿಂತೆ, ನನ್ನ ಕೊಡೆ ಸಿಗಲಿ ಅಂತೇಳಿ. ಹಾಗೆ ನಾನು 12 ಗಂಟೆಗೆ ಎದ್ದು ಮಂಚದ ಕೆಳಗಡೆ ಏನಾದರೂ ಇರ್ಬೋದಾ ಅಂತ ಒಂದು ಸೈಡ್ ಮಂಚದಲ್ಲಿ ನೋಡಿದೆ, ಗೊತ್ತಾಯ್ತಾ? ಸೊ ಅಲ್ಲಿರಲಿಲ್ಲ. ಇನ್ನೊಂದು ಸೈಡ್ ಏನಾದರೂ ಮಗು ಹಾಕಿರ್ಬೋದಾ ಅಂತ ನೋಡಿದರೆ ಅಲ್ಲಿ ಕೊಡೆ ಸಿಕ್ಕಿತ್ತು, ಗೊತ್ತಾಯ್ತಾ? ಎಷ್ಟು ಖುಷಿ ಆಯ್ತಂತೆ ಹೇಳಿದರೆ. ನನಗೆ ಇದು ಇನ್ನೊಂದು ಕೊಡೆ ತಂದದಕ್ಕೆ ಏನು ಬೇಜಾರಾಗಲಿಲ್ಲ, ನನಗೆ ಆ ಕೊಡೆ ಸಿಕ್ಕಿದ್ದಕ್ಕೆ ಉಂಟಲ್ಲ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ, ಯಾಕಂದರೆ ನಾನು ಅಷ್ಟು ಬೇಡಿದ್ದೇನೆ. ಸೊ ನಿಮಗೂ ಈ ರೀತಿಯಾಗಿ ಘಟನೆಗಳು ಆಗಿರ್ಬೋದು, ಬಟ್ ಈ ಕೊಡೆ ತಂದದಕ್ಕೆ ನನಗೇನೂ ಏನೂ ಬೇಜಾರಿಲ್ಲ. ನನ್ನ ಮನೆಯಲ್ಲಿ ಎಂತಾಗಿದೆ ಗೊತ್ತುಂಟಾ? ನನ್ನ ಅಕ್ಕನ ಮಗಳಿದ್ದಾಳಲ್ಲ, ಚಿಕ್ಕವಳು, ದೊಡ್ಡವಳು ಮತ್ತು ಚಿಕ್ಕವಳಿಗೆ ಕೊಡೆ ತಂದದಂತೆ. ಸೊ ಕೊಡೆ ತರುವಾಗ ಏನಾಯ್ತು ಅಂತ ಹೇಳಿದರೆ, ದೊಡ್ಡವಳಿಗೆ ಸ್ವಲ್ಪ ದೊಡ್ಡದು ಕೊಡೆ ತೊಗೊಂಡಿದ್ದಾರೆ, ಚಿಕ್ಕವಳಿಗೆ ಸ್ವಲ್ಪ ಚಿಕ್ಕ ಕೊಡೆ ತಂದಿದ್ದಾರೆ, ಗೊತ್ತಾಯ್ತಾ? ಅದಕ್ಕೆ ಚಿಕ್ಕವಳು ನನಗೆ ಚಿಕ್ಕ ಕೊಡೆ ತಂದದ್ದು ಅಂತೇಳಿ ಬಾವಿಗೆ ಹರ್ಲಿಕ್ಕೆ ಹೋಗಿದ್ಲಂತೆ, ಗೊತ್ತಾಯ್ತಾ? ಅಮ್ಮ ಹೇಳಿದರು. ಎಷ್ಟು ಚಿಕ್ಕ ವಿಷಯಕ್ಕೆ ಮಕ್ಕಳು ಯಾವ ಥರ ಎಲ್ಲ ಡಿಸಿಷನ್ ತೊಗೊಳ್ತಾರೆ ನೋಡಿ ಅಂತ. ಇಬ್ಬರು ಹುಡುಗಿಯರೇ, ಒಬ್ಬಳು ಇನ್ನು 5ನೇ ಕ್ಲಾಸ್, ಈಗ 5ನೇ ಕ್ಲಾಸ್, ಒಬ್ಬಳು 3ನೇ ಕ್ಲಾಸಿನ ಹುಡುಗಿ ಕೊಡೆ ಚಿಕ್ಕದು ತಂದದ್ದು ಅಂತೇಳಿ ಬಾವಿಗೆ ಹಾರಲಿಕ್ಕೆ ಹೋಗಿದ್ದಾಳಂತ ಅಮ್ಮ ಹೇಳಿದರು. ನನಗೆ ಎಷ್ಟು ಇದಾಯ್ತು ಅಂತ ಹೇಳಿದೆ, ಈ ಮಕ್ಕಳಿಗೆ ಏನಾಗಿದೆ ಅಂತೇಳಿ ಅನಿಸ್ತಿದೆ ನನಗೆ. ಮಕ್ಕಳಿಗೆ ಏನಾಗಿದೆ ನಿಜವಾಗಿ, ಈಗಿನ ಮಕ್ಕಳಿಗೆ ಒಂದು ಏನಾಗಿದೆ, ಚಿಕ್ಕ ವಿಷಯಕ್ಕೆಲ್ಲ ಬಾವಿಗೆ ಹಾರುವ ಯೋಚನೆ ಮಾಡ್ತಾರೆ. ಹಾಗೆ ಆಯಿತು. ಮತ್ತು ಈ ಕೊಡೆಯನ್ನು ನಾನು ಅವಳಿಗೆ ಕೊಡುವ ಅಂತೇಳಿ ಡಿಸೈಡ್ ಮಾಡಿದ್ದೇನೆ, ಯೋಚಿಸಿದ್ದೇನೆ. ಈ ಕೊಡೆಯನ್ನು ನಾನು ನನ್ನ ಅಕ್ಕನ ಚಿಕ್ಕ ಮಗಳಿಗೆ ಕೊಡುವ ಅಂತೇಳಿ ಯೋಚಿಸಿದ್ದೇನೆ, ಗೊತ್ತಾಯ್ತಾ? ಮಳೆ ಬರುವ ಹಾಗಿದೆ, ಮೋಡ ಆಗಿದೆ, ನಿಲ್ಲಿ ಫುಲ್ ಕತ್ತಲೆ ಟೈಪ್ ಆಗಿದೆ, ವೀಡಿಯೋಸ್ ಕ್ಲಿಯರಾಗಿ ಕಾಣ್ತಾ ಇಲ್ಲ. ನನಗೇನು ಅಂತ ನೋಡೋದು, ಮಳೆ ಬರುವ ಆಗಿದೆ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದೆ, ನಾವು ಒಳ್ಳೆಯ ದಾರಿಯಲ್ಲಿದ್ದರೆ, ನಮ್ಮ ಮನಸ್ಸು ಒಳ್ಳೆ ಪರಿಶುದ್ಧವಾಗಿದ್ದರೆ, ನಮ್ಮಲ್ಲಿ ಒಳ್ಳೆತನ ತುಂಬಿದರೆ, ಸೊ ದೇವರು ನಮ್ಮದು ಕೈ ಬಿಡುವುದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಪ್ರಾರ್ಥಿಸಬೇಕು. ನಾನು ತುಂಬಾ ಪ್ರಾರ್ಥಿಸಿದ್ದೇನೆ, ಕೂಗಿಕೊಂಡು ಪ್ರಾರ್ಥಿಸಿದ್ದೇನೆ, ಇಲ್ಲ ಹೇಳೋದಿಲ್ಲ, ನಾನು ತುಂಬಾ ಕೂಗಿಕೊಂಡು ಪ್ರಾರ್ಥಿಸಿದ್ದೇನೆ. ಕೂಗಿ ಅಂತ ಹೇಳಿದರೆ ಕೂಗಿದ್ದೇನೆ, ಯಾಕಂತೇಳಿ ನನಗೆ ಹಸ್ಬೆಂಡ್ ಹೇಳಿದ ಮಾತುಗಳೇ ಪದೇ ಮನಸ್ಸಿಗೆ ಚುಚ್ಚುತ್ತಿತ್ತು. ಓಕೆ, ಸೊ ಒಳ್ಳೆ ಕ್ವಾಲಿಟಿದು ಕೊಡೆ ನಿಂಗೋಸ್ಕರ ತಂದದ್ದು ಅಂತೇಳಿ. ಕಲರ್ ಬೇರೆ ನೆನಪಿರಲಿಲ್ಲಲ್ಲ, ಹಾಗೆ ನನಗೆ ತುಂಬಾ ಟೆನ್ಷನ್ ಆಗಿತ್ತು ನೋಡಿ.
ನಾನು ತಂದಿರುವ ಕೊಡೆ ಯಾವುದು, ಅದು ಹಸ್ಬೆಂಡ್ ತಂದಿರೋ ಕೊಡೆ ಯಾವುದು. ಒಂದು ವೇಳೆ ಅಪ್ಪಿತಪ್ಪಿ ನಾನು ಪೇಟೆಗೆ ಹೋಗೋ ಕೊಡೆ ಬಿಡಿಸಿದ್ರೆ ಕನ್ಫರ್ಮ್ ಆಗಿ ಸಿಕ್ಕಿ ಬೀಳ್ತಿದ್ದೆ. ನಾನು ಏನು ಹೇಳೋದು ಅಂದರೆ, ಹಸ್ಬೆಂಡ್ ಬೈಯುವುದು ಹೊಡೆಯುವುದು ಅದೆಲ್ಲ ಮಾಡೋದಿಲ್ಲ, ಬಟ್ ಒಂದು ಮಾನಸಿಕವಾಗಿ ಒಂದು ಹೇಳ್ತಾರಲ್ವ, ನಿಮಗೆ ಜಾಗ್ರತೆ ಇಲ್ಲ, ನಿಮಗೆ ಕೇರ್ಲೆಸ್ ಮಾಡ್ತಿ, ಅದಕ್ಕೆ ನಾನು ಸಹ ನಿಮಗೆ ಹೇಳೋದು, ದೇವರನ್ನು ಅತಿಯಾಗಿ ನಂಬಿ ಕೆಲವು ಸಲ ನಮಗೆ ಮನೆಯಲ್ಲಿ ತೆಗೆದಿಟ್ಟ ವಸ್ತುಗಳೇ ಕಾಣಲಿಕ್ಕೆ ಸಿಗುವುದಿಲ್ಲ. ಕೆಲವು ಸಲ ಗೊತ್ತಾಯ್ತಾ, ಕೆಲವು ಸಲ ಕನ್ಫ್ಯೂಸ್ ಆಗುತ್ತೆ. ಹಾಗಂತ ಸಡನ್ನ ದುಡ್ಡಿದ್ರೆ ತರಲಿಕ್ಕೆ ಹೋಗ್ಬೋದು, ದುಡ್ಡೇ ಇಲ್ಲದಿದ್ದರೆ ಯಾಕೆ. ಅದಕ್ಕೋಸ್ಕರ ಎಲ್ಲ ವಸ್ತುಗಳನ್ನು ಜಾಗ್ರತೆಯಾಗಿ ಇಡಿ ಅಂತ ಹೇಳಲಿಕ್ಕೆ ನಾನು ಈ ವಿಡಿಯೋದಲ್ಲಿ ಇಷ್ಟಪಡ್ತೇನೆ. ಇದೇ ಫ್ರೆಂಡ್ಸ್ ಇವತ್ತಿನ ದಿನದ ವಿಡಿಯೋ. ನಿಮಗೆ ಸಹ ನಿಮ್ಮ ಜೀವನದಲ್ಲಿ ಈ ರೀತಿ ಘಟನೆಗಳು ನಡೆದಿರ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಡೆಯುತ್ತೆ, ಪ್ರತಿಯೊಬ್ಬರ ಜೀವನದಲ್ಲಿ ಸಹ ನಡೆಯುತ್ತೆ, ನಿಜ ಅಲ್ವಾ? ಈ ಥರ ಎಲ್ಲ ನಿಮಗೂ ಈ ಥರ ಅನುಭವ ಆಗಿದ್ದರೆ ನಿಮ್ಮ ಅನುಭವಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡಿ, ಬೇರೆ ಏನು ಬೇಡ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನೋಡಿ ಎರಡೂ ಕೊಡೆಗೂ ಎಷ್ಟು ವ್ಯತ್ಯಾಸ ಇದೆ ಅಂತ, ಗಜಾಂತರ ವ್ಯತ್ಯಾಸ ಇದೆ. ಇದು ಕಲರ್ ಎಂತ, ಇದು ಕಲರ್ ಎಂತ ಕಾಣಿಸ್ತಿದೆಯಲ್ಲ, ಎಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ಹೇಳೋದು, ಗೊತ್ತಾಯ್ತಾ? ಮೆಮೊರಿ ಪವರ್ ಇಂಪಾರ್ಟೆಂಟ್ ಅಂತ, ಮತ್ತೆ ಪ್ರತಿಯೊಂದು ವಸ್ತುವಿನ ಬಗ್ಗೆ ಜಾಗೃತಿ ಇರಬೇಕು ಅಂತ ಅಲ್ವಾ? ಏನಂತೀರಾ? ಇವತ್ತು ನಾನು ಬೆಳಿಗ್ಗೆ ಅವಲಕ್ಕಿ ಮತ್ತು ಹೆಸರು ಕಾಳು ಮಾಡಿದೆ. ಇದು ಸಪ್ರೇಟ್ ಪಾತ್ರೆಯಲ್ಲಿತ್ತು, ನಾನು ಮತ್ತೆ ಒಂದೇ ಪಾತ್ರೆಗೆ ಹಾಕಿದ್ದೆ. ಅವಲಕ್ಕಿ ಮತ್ತು ಹೆಸರು ಕಾಳು ಮಾಡಿದ್ದೆ. ಮಸಾಲೆ ಮತ್ತು ಚಿಕನ್ ಒಟ್ಟಿಗೆ ಸಾಂಬಾರು ಮಾಡಿರುವಂಥದ್ದು ಒಂಥರ ಮಾಡಿದ್ದೇನೆ ಅಂತ. ಇದಕ್ಕೆ ಮುಚ್ಚಳ ಹಾಕ್ಲಿಕ್ಕೆ ಹೋಗಿ ಅದರ ಮುಚ್ಚಳನೇ ಒಳಗಡೆ ಬಿದ್ದಿದೆ, ಈಗ ತೆಗಿಬೇಕು ಇದನ್ನು. ಚಿಕನ್ ಡ್ರೈ ಪೆಪ್ಪರ್ ಮಾಡಿದ್ದೇನೆ, ಚೆನ್ನಾಗಿ ಆಗಿದೆ ನೋಡಿ. ಪೆಪ್ಪರ್ ಚಿಕನ್ ಅಂತ ಹೇಳ್ತಾರಲ್ಲ ಅದು. ಇಲ್ಲಿ ಮಧ್ಯಾಹ್ನ ಊಟಕ್ಕೆ ರೈಸ್ ಮತ್ತೆ ಇದು ಎಂತ ಹೇಳ್ತಾರೆ, ಎಣ್ಣೆಯಲ್ಲಿ ಕಾಯಿಸುವ ತಿಂಡಿ, ಚಿಕನ್ ಮತ್ತು ಸ್ವಲ್ಪ ಉಪ್ಪಿನಕಾಯಿ ಬಳಸ್ತಿದ್ದೇನೆ. ಓಕೆ ಫ್ರೆಂಡ್ಸ್, ನಿಮ್ಮ ಈ ರೀತಿಯ ಅನುಭವಗಳನ್ನು ನನ್ನ ಜೊತೆ ಶೇರ್ ಮಾಡಲಿಕ್ಕೆ ಮರೆಯಬೇಡಿ ಅಂತ ಹೇಳ್ತೇನೆ. ಓಕೆ, ಮರೆಯಬೇಡಿ. ಓಕೆ, ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.